ನಾನಿವತ್ತು 3ನೇ ತರಗತಿ ಮ್ಯಾಥ್ಸ್ ಮೇಳ ಈ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ 1 ವಾಟ್ ಇನ್ ಎ ನೇಮ್, ಹೆಸರಿನಲ್ಲಿ ಏನಿದೆ, ಈ ಪಾಠದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾಪ್ಟರ್ 1 ವಾಟ್ ಇನ್ ಎ ನೇಮ್. ಈ ಚಾಪ್ಟರಲ್ಲಿ ದೇಬಾ ಮತ್ತು ದೀಪ್ ಇಬ್ಬರು ಅವರು ಒಂದಷ್ಟು ಹಸುಗಳನ್ನು ಸಾಕಿರ್ತಾರೆ. ಆ ಹಸುಗಳನ್ನು ಬೆಳಿಗ್ಗೆ ಮೇಯ್ಸಲಿಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಮತ್ತು ಸಂಜೆ ಮೇಯ್ದಾದಂಥ ಹಸುಗಳನ್ನು ಕರ್ಕೊಂಡು ಮತ್ತೆ ಮನೆ ಕರ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ತಮ್ಮ ಹತ್ರ ಎಷ್ಟು ಹಸುಗಳಿದ್ದಾವೆ, ಎಷ್ಟು ಹಸು ಮಿಸ್ ಆಗಿದ್ದಾವೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಮತ್ತು ಅಂದರೆ ಅವ್ರಿಗೆ ಹೇಳ್ಸೋದಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಸ್ನೇಹಿತ ಒಂದು ಹೆಲ್ಪನ್ನು ಮಾಡ್ತಾನೆ. ಏನಂತ ಅಂದರೆ, ಹಸುಗಳನ್ನು ಹೊರಗಡೆ ಬಿಡಬೇಕಾದ್ರೆ ಗೇಟಿನ ಗೋಡೆಯ ಮೇಲೆ ಒಂದು ಗೆರೆಯನ್ನು ಹಾಕಬೇಕು, ಒಂದು ಹಸು ಹೋದರೆ ಒಂದು ಗೆರೆಯನ್ನು ಹಾಕಬೇಕು ಅಂತ ಹೇಳ್ತಾನೆ. ಸೊ ಅದರಂತೆ ಅವರು ಆ ಒಂದು ಐಡಿಯಾವನ್ನು ಬಳಸ್ಕೋತಾರೆ. ಆಗಿನ ಹಸು ಆ ಸಂಜೆ ಮೇಯ್ದು ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಗೇಟ್ ಹತ್ರ ಆ ಒಂದು ಹಸು ಒಳಗಡೆ ಕಳಿಸಿದ್ಮೇಲೆ ಅಲ್ಲೊಂದು ಗೆರೆಯನ್ನು ಒಡೆದು ಹಾಕಬೇಕು ಅಂತ ಹೇಳಿರ್ತಾರೆ. ಸೊ ಅದನ್ನು ಬಳಸ್ಕೊಂಡ್ಮೇಲೆ ಅವ್ರಿಗೆ ಕರೆಕ್ಟಾಗಿ ಕೌಂಟ್ ಸಿಗ್ತಾ ಇರುತ್ತೆ. ಅವ್ರಿಗೆ ಅವರ ಬಳಿ 47 ಹಸುಗಳು ಇದ್ದಾವೆ ಅಂತ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದಾದ ನಂತರ ನೆಕ್ಸ್ಟು ಅಂದರೆ ಮಾರನೇ ದಿನ ಅವರು ಗೇಟನ್ನು ಪ್ರವೇಶ ಮಾಡಿದಾಗ 2 ಹಸುಗಳು ಮಿಸ್ ಆಗಿರೋದು ಕಂಡು ಬರುತ್ತೆ. ಸೊ 2 ಹಸುಗಳು ಮಿಸ್ ಆದರೆ ಅವರ ಬಳಿ 45 ಹಸುಗಳು ಇರ್ತವೆ. ಸೊ ಹಾಗೆಯೇ ಅವರ ಮತ್ತೊಬ್ಬ ಸ್ನೇಹಿತ ಇರ್ತಾರೆ, ಅವ್ರ ಹೆಸರು ಹೇಮಂತ್ ಅಂತ. ಸೊ ಹೇಮಂತ್ ಹತ್ರ 36 ಹಸುಗಳಿರ್ತವೆ ಮತ್ತು 23 ಕುರಿಗಳಿರ್ತವೆ. ಸೇಮ್ ಅವರ ಸ್ನೇಹಿತರು ಹೇಳಿಕೊಟ್ಟಂತಹ ಒಂದು ಮೆಥಡನ್ನು ಯೂಸ್ ಮಾಡಿ ಸೊ ಅವರು ಕೂಡ ಸಹಾಯವನ್ನು ಮಾಡುವಂಥ ಚಟುವಟಿಕೆ ಇದೆ. ಸೊ ಅದಾದ ನಂತರ ಒಂದಷ್ಟು ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ. ಯಾವ ಪ್ರಾಣಿ ಜಾಸ್ತಿ ಅಕ್ಷರಗಳನ್ನು ಹೊಂದಿರುತ್ತೆ ಅದು ಫಸ್ಟ್ ಟೀಮ್ ಲೀಡರ್ ಆಗಿರುತ್ತೆ. ಸೊ ಅಲ್ಲಿ ಫಸ್ಟ್ ಟೀಮ್ ಲೀಡರ್ ಆನೆ ಒಂದು ಎಲಿಫೆಂಟ್ ಆ ಒಂದು ಹೆಸರಲ್ಲಿ 8 ಅಕ್ಷರಗಳಿರ್ತವೆ, 8 ಲೆಟರ್ಸ್ ಇರುತ್ತೆ. ಸೊ ಆಕ್ಸ್ ಅನ್ನುವಂಥದ್ದು ತುಂಬ ಚಿಕ್ಕ ಒಂದು ಲೆಟರ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರಲ್ಲಿ 2 ಇರುತ್ತೆ. ಸೊ ಇದೊಂದು ಆಕ್ಟಿವಿಟಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಶಾಲೆಯ ತರಗತಿ ಕೊಠಡಿಗಳಲ್ಲಿ ಮಾಡುವಂಥ ಒಂದು ಚಟುವಟಿಕೆ ಇದು. ಅವ್ರಿಗೆ ಮಗುವಿಗೆ ಗೊತ್ತಿರುವಂತಹ ಹೆಸರುಗಳನ್ನು ಬರೆಸಿ ಯಾರ ಹೆಸರಲ್ಲಿ ಜಾಸ್ತಿ ಅಕ್ಷರಗಳಿರ್ತವೆ ಆ ಹೆಸರನ್ನ ಮುಂದೆ ರೈಟ್ ಮಾರ್ಕನ್ನು ಹಾಕ್ಬೋದು. ಯಾರ ಹೆಸರಲ್ಲಿ ತುಂಬ ಕಡಿಮೆ ಇರುತ್ತೆ ಲೆಟರ್ಸ್ಗಳು, ಸೊ ಅವರ ಒಂದು ಹೆಸರನ್ನ ಮುಂದೆ ಇಂಟು ಮಾರ್ಕ್ ಹಾಕಿಸುವಂಥ ಒಂದು ಆಕ್ಟಿವಿಟಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಟಿವಿಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಸೊ ಯಾರ ಒಂದು ಹೆಸರಿನ ಜಾಸ್ತಿ ಲೆಟರ್ಸ್ಗಳು ಬರುತ್ತವೆ ಅನ್ನುವಂಥದ್ದು ಕೂಡ ಇಲ್ಲಿದೆ. ಸೊ ಇಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ನನ್ನ ಹೆಸರಿನ ಮೊದಲ ಅಕ್ಷರ ರಾಮ್ ಆಗಿರೋದ್ರಿಂದ ಆರ್ ಬರೀಬೇಕಾಗಿರುತ್ತೆ. ಇಲ್ಲಿ ಇದು ಆರ್ ಅಂತ ಅನ್ಕೋಬೇಕು. ಸೊ ನೆಕ್ಸ್ಟು ಕೌಂಟ್ ಆಲ್ ದ ನೇಮ್ಸ್ ದಟ್ ಹ್ಯಾವ್ ದ ಸೇಮ್ ಸ್ಟಾರ್ಟಿಂಗ್ ಲೆಟರ್ ಆ್ಯಸ್ ಯುವರ್ಸ್. ಅಂದರೆ ನಿಮ್ಮ ಹೆಸರಿನ ಮೊದಲ ಅಕ್ಷರವೇ ಆಗಿರುವ ಎಲ್ಲ ಹೆಸರುಗಳನ್ನು ಎಣಿಸಿ ಅಂತಿದೆ. ರವಿಕುಮಾರ್, ರಾಮ್, ರಜನಿ ಈ 3 ಜನರು ಕೂಡ ನನ್ನ ಹೆಸರಿನ ಮೊದಲ ಅಕ್ಷರದ ಒಂದು ಲೆಟರ್ಸ್ಗಳನ್ನು ಹೊಂದಿರತಕ್ಕಂತಹ ಹೆಸರುಗಳು. ಸೊ ಅವರು 3 ಹೆಸರುಗಳನ್ನು ಬರೆದಿದ್ದೀನಿ. ಸೊ ಹಾಗೆಯೇ ವಿಚ್ ಸ್ಟಾರ್ಟಿಂಗ್ ಲೆಟರ್ ಈಸ್ ದ ಮೋಸ್ಟ್ ಯೂಸ್ಡ್, ಕೌಂಟ್ ದ ನೇಮ್ಸ್ ದಟ್ ಬಿಗಿನ್ ವಿತ್ ಅಂತಿದೆ. ಎಷ್ಟು ಅಕ್ಷರಗಳಿಗೆ ಯಾವುದು ಮೊದಲ ಅಕ್ಷರವಾಗಿ ಹೆಚ್ಚು ಬಳಕೆಯಾಗಿದೆ ಅದರಿಂದ ಆರಂಭವಾಗುವ ಹೆಸರುಗಳನ್ನು ಎಣಿಸಿ ಅಂತಿದೆ. 6 ಇದೆಯಲ್ಲ, ಸೊ 6 ಜಾಸ್ತಿ ಬಳಕೆಯಾಗಿರುವಂಥದ್ದು. 1 2 3 ಟೈಮ್ಸ್ ಬಳಕೆಯಾಗಿದೆ. ಸೊ ಅಲ್ಲಿ ರವಿಕುಮಾರ್, ರಾಮ್, ರಜನಿ ಬರ್ತಾರೆ. ಸೊ ಕೊನೆಯ ಅಕ್ಷರವು ಒಂದೇ ಆಗಿರುವ ಹೆಸರುಗಳನ್ನು ಎಣಿಸಿ ಅಂದರೆ ಕೌಂಟ್ ದ ನೇಮ್ಸ್ ವಿತ್ ದ ಸೇಮ್ ಎಂಡಿಂಗ್ ಲೆಟರ್ಸ್. ಅದರಲ್ಲಿ 3 ಹೆಸರುಗಳು ಬರ್ತವೆ. ಎಚ್ ಇದೆ. ಸೊ ಮುಖೇಶ್, ದುರ್ಗೇಶ್, ಗಣೇಶ್ ಅನ್ನುವಂಥದ್ದು. ಸೊ 3 ನೇಮ್ಸ್ ಬರುತ್ತೆ. ಹಾಗೆಯೇ ಯಾವುದೇ ಹೆಸರಿನ ಮೊದಲ ಅಕ್ಷರವಾಗಿಲ್ಲದಿರುವ ಅಕ್ಷರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಇದೆ, ಆರ್ ಇದೆ, ಎಮ್ ಇದೆ, ಡಿ ಇದೆ, ಎಸ್ ಇದೆ, ಜಿ ಇದೆ, ಎ ಇದೆ, ಆರ್ ಇದೆ. ಸೊ ಅವುಗಳನ್ನು ಬಿಟ್ಟು ಉಳಿದಂತಹದ್ದು ಬಿ, ಸಿ, ಇ, ಎಫ್ ಈ ರೀತಿ ಅಕ್ಷರಗಳನ್ನು ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಇಲ್ಲಿ ಈ ಅಕ್ಷರಗಳನ್ನು ಬಳಸ್ಕೊಂಡು ಯಾವುದೇ ನೇಮ್ಗಳನ್ನು ಇಲ್ಲಿ ಬರೆದಿಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ತೇಜಿ ಮತ್ತು ಜೋಜೋ
ಜೋಜೋ ಈ ಕಾರ್ಡ್ಗಳನ್ನು ಬಳಸಿ ಇಂಗ್ಲೀಷ್ನಲ್ಲಿ ಸಂಖ್ಯೆಗಳನ್ನು ಮಾಡುತ್ತಿದ್ದಾರೆ ಅಂತ ಇದೆ. ಸೊ ಇಲ್ಲಿ 43 ಅಂದರೆ 43ನಲ್ಲಿ 10 ಲೆಟರ್ಸ್ ಇದೆ. ಸೊ ಹಾಗೆಯೇ 17ನಲ್ಲಿ 9 ಲೆಟರ್ಸ್ ಇದೆ. ಅಂದರೆ ತೇಜಿಯವರ ರೋಲ್ ನಂಬರ್, ಶಾಲೆಯ ಒಂದು ರೋಲ್ ನಂಬರ್ ನೋಂದಣಿ ಸಂಖ್ಯೆ 43 ಇದೆ. ಸೊ ಹಾಗೆಯೇ ಜೋಜೋ ಅವರ ಒಂದು ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ 17 ಇದೆ. ಸೊ ಹಾಗಾಗಿ 17 9 ಲೆಟರ್ಸ್ ಬರುತ್ತೆ. ಹಾಗೆಯೇ 43 10 ಲೆಟರ್ಸ್ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಮೈ ರೋಲ್ ನಂಬರ್ ಈಸ್ 15. ಅಂದರೆ ಯಾರು ಈ ಒಂದು ಪುಸ್ತಕವನ್ನು ಮಗು ಓದ್ತಾ ಇರುತ್ತಲ್ಲ, ಆ ಮಗುವಿನ ರಿಜಿಸ್ಟರ್ಡ್ ನಂಬರ್ ಇರುತ್ತಲ್ಲ, ಆ ನಂಬರನ್ನು ಹಾಕಿ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದು. ಇಲ್ಲಿ ನನ್ನ ಒಂದು ರೋಲ್ ನಂಬರ್ 15. ಸೊ ಅದರಲ್ಲಿ 7 ಲೆಟರ್ಸ್ ಇದೆ. ಸೊ ಹಾಗೆಯೇ ಕೆಲವು ಸಂಖ್ಯೆಗಳನ್ನು ಮತ್ತು ಆ ಸಂಖ್ಯೆಗಳ ಹೆಸರನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಪ್ರತಿಯೊಂದರಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಕೇಳಿದರೆ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದು. ಎಕ್ಸಾಂಪಲ್ ನೋಡೋದಾದರೆ 20 ಅನ್ನುವಂಥ ಒಂದು ಆ ಸಂಖ್ಯೆಯಲ್ಲಿ 6 ಅಕ್ಷರಗಳಿರ್ತವೆ. 10ನಲ್ಲಿ 3 ಇರುತ್ತೆ. ಈ ಥರ ತುಂಬ ಒಂದಷ್ಟು ಸಂಖ್ಯೆಗಳನ್ನು ಕೊಟ್ಟು ಮಕ್ಕಳ ಕಡೆಯಿಂದ ಮಾಡಿಸ್ಬೋದು. ಸೊ ಹಾಗೆಯೇ ತೇಜಿ ಆ್ಯಂಡ್ ಜೋಜೋ ಮೇಡ್ ದ ನಂಬರ್ 56. ಇಟ್ ಹ್ಯಾಸ್ 8 ಲೆಟರ್ಸ್. ರೈಟ್ ಅದರ್ ನಂಬರ್ಸ್ ಬಿಟ್ವೀನ್ 1 and 99 that have 8 letters. 8 ಅಕ್ಷರಗಳು ಇರುವಂತಹ 1ರಿಂದ 99ರವರೆಗಿನ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 42, 46, 66, 46, 52, 56 ಇಲ್ಲೆಲ್ಲ ನಾವು ಕೌಂಟ್ ಮಾಡಿಕೊಂಡ್ರೆ ಇಲ್ಲಿ ಎಲ್ಲ ಕಡೆನೂ ಕೂಡ 8 ಲೆಟರ್ಸ್ಗಳು ಇರುವಂತಹ ಅಕ್ಷರಗಳು ನಮಗೆ ಸಿಗ್ತವೆ. ಇದು ತುಂಬ ಚೆನ್ನಾಗಿದೆ ಒಂದು ಚಟುವಟಿಕೆ. ಇದನ್ನು ಕೂಡ ನಾವು ಮಕ್ಕಳಿಗೆ ಮಾಡಿಸ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ರೈಟ್ ದ ನಂಬರ್ಸ್ ಬಿಟ್ವೀನ್ 1 and 99 ದಟ್ ಹ್ಯಾವ್ ದ ಲಾಂಗೆಸ್ಟ್ ನೇಮ್. 1ರಿಂದ 99ರ ನಡುವಿನ ಅತಿ ಉದ್ದವಾದ ಹೆಸರಿರುವ ಸಂಖ್ಯೆಗಳನ್ನು ಬರೆಯಿರಿ ಅಂತಿದೆ. ಇಲ್ಲಿ 77 ಬರುತ್ತೆ, ಯಾಕಂದರೆ ಅದರಲ್ಲಿ 12 ಅಕ್ಷರಗಳಿರ್ತವೆ. ಸೊ ಹಾಗಾಗಿ 77 ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಹಾಗೆಯೇ ಇಲ್ಲಿ ಫೈಂಡ್ ಔಟ್ ಅಂತ ಇದೆ, ಕಂಡುಹಿಡಿಯಿರಿ ಅಂತ. ಮೈ ನಂಬರ್ ನೇಮ್ ಹ್ಯಾಸ್ 2 words. ದ ಫಸ್ಟ್ ವರ್ಡ್ ಆ್ಯಸ್ 6 letters. ದ ಸೆಕೆಂಡ್ ವರ್ಡ್ ಆ್ಯಸ್ 5 letters. ಐ ಆಮ್ ವೆರಿ ನಿಯರ್ ಟು 100. ಹೂ ಆಮ್ ಐ ಅಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ 98 ಬರುತ್ತೆ. ಯಾಕೆ ಅಂತ ಅಂದರೆ ಮೊದಲ ಪದದಲ್ಲಿ 6 ಅಕ್ಷರಗಳಿದ್ದಾವೆ. 1 2 3 4 5 6. ನಂತರ ಅಂದರೆ ಎರಡನೇ ಪದದಲ್ಲಿ 1 2 3 4 5 ಇದೆ. ಟೋಟಲ್ ಮಾಡಿದಾಗ ಇಲ್ಲಿ 11 ಬರುತ್ತೆ. ಹೈಯೆಸ್ಟ್ ಇರೋದು 12, 77. ಸೊ ಇಲ್ಲಿ ಅವ್ರು ಮೊದಲೇ ಕೊಟ್ಟಿದ್ದಾರೆ, ಮೊದಲು 6 ಇದೆ, ನೆಕ್ಸ್ಟ್ ಬರ್ತಕ್ಕಂಥ ಪದಗಳಲ್ಲಿ 5 ಇದೆ ಅಂತ. ಸೊ ಇದನ್ನು ನಾವು ಗಮನಿಸಿದಾಗ ಸೊ 98 ಬರುತ್ತೆ. ಸೊ ಹಾಗೆಯೇ ಇಲ್ಲಿ 66 ಅಂತ ಒಂದು ಆನ್ಸರ್ನ ಹಾಕಿದ್ದೇವೆ. ಇಲ್ಲಿ 63ರಿಂದ 78ರ ನಡುವೆ ಬರುವಂತಹ ಒಂದು ಸ್ಮಾಲೆಸ್ಟ್ ನಂಬರನ್ನು ಕೇಳಿದ್ದಾರೆ. ಸೊ ಅದು 66 ಬರುತ್ತೆ. 67 ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 66 ಬರುತ್ತೆ. ಅಂದರೆ 63ರಿಂದ 78ರ ಒಳಗಡೆ ಬರುವಂತಹ ಒಂದು ಸಂಖ್ಯೆ ಆಗಿರುತ್ತೆ. ಸೊ ಈ ಥರ ಒಂದು ಪಜಲನ್ನು ನೋಟ್ಬುಕ್ಕಲ್ಲಿ ಮಕ್ಕಳ ಕಡೆಯಿಂದ ನಾವು ಮಾಡಿಸ್ಬೋದು. ಸೊ ಹಾಗೆಯೇ ಇಲ್ಲಿ ತೇಜಿ ಮತ್ತು ಜೋಜೋ ಬಳಿ ಕೆಲವು ಚಿತ್ರ ಕಾರ್ಡ್ಗಳಿವೆ. ತೇಜಿಯು ಅವುಗಳನ್ನು ಈ ರೀತಿ 2 ಗುಂಪುಗಳಲ್ಲಿ ಇಟ್ಟಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೆಲಿಕಾಪ್ಟರ್ ಇದೆ, ಏರೋಪ್ಲೇನ್ ಇದೆ, ಮೊಬೈಲ್ ಇದೆ, ಸೊ ಗಾಳಿಪಟ ಇದೆ, ಬುಕ್ ಇದೆ, ಬಲ್ಬ್ ಇದೆ. ಹಾಗೆಯೇ ಇಲ್ಲಿ ಒಂದಷ್ಟು ಪಕ್ಷಿಗಳು, ಗುಬ್ಬಚ್ಚಿ ಇದೆ, ಜೇನುನೊಣ ಇದೆ. ಸೊ ಇಲ್ಲಿ ಫಿಶ್ ಇದೆ, ಇಲ್ಲಿ ಮೌಸ್ ಇದೆ. ಸೊ ಇಲ್ಲಿ ಈ ಒಂದು ಗುಂಪು, ಇದೊಂದು ಗುಂಪು. ಸೊ ಇದನ್ನು ನಾವು ಗಮನಿಸಿದಾಗ ಆಹಾರ ತಿನ್ನುವವು ಇವು, ಆಹಾರ ತಿನ್ನುವವು, ಆಹಾರ ತಿನ್ನದವು. ಇವು ಆಹಾರವನ್ನು ತಿನ್ನೋದಿಲ್ಲ, ಇವು ಆಹಾರವನ್ನು ತಿನ್ನುತ್ತವೆ ಅಂತ ನಾವು ಗುಂಪು ಮಾಡಬಹುದು. ನಾವು ನೋಡೋದಾದರೆ ಜೋಜೋ ಮಾಡಿದ ಪ್ರತಿ ಗುಂಪಿನಲ್ಲಿ ಯಾವುದು ಸಾಮಾನ್ಯವಾಗಿದೆ? ವಾಟ್ ಈಸ್ ಕಾಮನ್ ಇನ್ ಈಚ್ ಆಫ್ ದ ಗ್ರೂಪ್ ಜೋಜೋ ಹ್ಯಾಸ್ ಮೇಡ್ ಅಂತ ಇದೆ. ಈ ಗುಂಪಿನಲ್ಲಿ ಈ ಒಂದು ಗುಂಪಿನಲ್ಲಿ ಫ್ಲೈಯಿಂಗ್ ಥಿಂಗ್ಸ್ ಇದೆ. ಈ ಒಂದು ಗುಂಪಿನಲ್ಲಿ ಹಾರಲಿಕ್ಕೆ ಸಾಧ್ಯವಾಗದಂತಹ ಒಂದಷ್ಟು
ಥಿಂಗ್ಸ್ಗಳ ಗುಂಪು ಇದೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ ಮನೆಯಲ್ಲಿರುವ ಕೆಲವು ವಸ್ತುಗಳ ಚಿತ್ರಗಳನ್ನು ಮುಂದೆ ನೀಡಿದೆ. ಟಿವಿ, ಕ್ಲಾಕ್, ಚೇರ್, ಫ್ಯಾನ್, ಲ್ಯಾಂಪ್, ಪಿಲ್ಲೋ, ಬೆಡ್, ಬ್ಲ್ಯಾಂಕೆಟ್. ಈ ಒಂದಷ್ಟು ವಸ್ತುಗಳನ್ನು ಬಳಸ್ಕೊಂಡು ಮುಂದೆ ಚಟುವಟಿಕೆಗಳನ್ನು ಮಾಡಬೇಕಾಗಿದೆ. ಸೊ ಇಲ್ಲಿ ವಿದ್ಯುತ್ ಶಕ್ತಿ ಅಗತ್ಯವುಳ್ಳ ವಸ್ತುಗಳು, ವಿದ್ಯುತ್ ಶಕ್ತಿ ಅಗತ್ಯವಿರದ ವಸ್ತುಗಳು ಅಂತಿದೆ. ಇಲ್ಲಿ ಟಿವಿ, ಫ್ಯಾನ್, ಲ್ಯಾಂಪ್ ಇದಕ್ಕೆ ವಿದ್ಯುತ್ ಶಕ್ತಿ ಅವಶ್ಯಕತೆ ಇದೆ. ಚೇರ್, ಬೆಡ್, ಕ್ಲಾಕ್, ಪಿಲ್ಲೋ, ಬ್ಲಾಂಕೆಟ್ ಇವುಗಳಿಗೆ ವಿದ್ಯುತ್ ಶಕ್ತಿ ಅಗತ್ಯವಿರಲ್ಲ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ ಇದನ್ನೇ ಒಂದಷ್ಟು ಅದಲು ಬದಲು ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ ಈ ಚಟುವಟಿಕೆಯನ್ನು. ನೆಕ್ಸ್ಟ್ ನಾವು ನೋಡೋದಾದರೆ ಹೇರ್ ಸ್ಟೈಲ್ಸ್, ಕೇಶ ವಿನ್ಯಾಸಗಳು. ಮಾಲಾ ಶಾಲೆಗೆ ಹೋಗುತ್ತಿದ್ದಾಳೆ. ಅವಳ ತಾಯಿ ಕೂದಲನ್ನು ಬಾಚಿದಳು. ಮಾಲಾ ಹ್ಯಾಸ್ 2 ponytails. ಮಾಲಾಗೆ 2 ಜುಟ್ಟುಗಳಿವೆ. ನಿಮ್ಮ ತರಗತಿಯ ಮಕ್ಕಳನ್ನು ನೋಡಿ. ಎಲ್ಲ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಕೂದಲನ್ನು ಬಾಚಿದ್ದಾರೆ. ಇದನ್ನ ಮಕ್ಕಳ ಒಂದು ತರಗತಿಯ ರೂಮಲ್ಲಿ ಮಾಡುವಂಥ ಚಟುವಟಿಕೆ. ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕೇಶ ವಿನ್ಯಾಸ ಮಾಡಿರುವಂತಹ ಮಕ್ಕಳ ಸಂಖ್ಯೆ ನಾನು 1 ಹಾಕಿದ್ದೀನಿ. ಈ ರೀತಿ 2 ಜುಟ್ಟುಗಳನ್ನು ಬಿಟ್ಟಿರುವ ಮಕ್ಕಳ ಸಂಖ್ಯೆ 3 ಹಾಕಿದ್ದೀನಿ. ಸೊ ಈ ರೀತಿ ತಲೆಯನ್ನು ಬಾಚಿರ್ತಕ್ಕಂತಹ ಮಕ್ಕಳ ಸಂಖ್ಯೆ 4, 1, 6, 4. ಈ ರೀತಿ ಒಂದು ಕೇಶ ವಿನ್ಯಾಸದ ಸಂಖ್ಯೆಗಳನ್ನು ಬರೆಸಿದ್ದೇನೆ. ಸೊ ಇವತ್ತಿಗೆ ಅಂದರೆ ಇಲ್ಲಿಗೆ ಈ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋದು ಕಂಪ್ಲೀಟ್ ಆಯಿತು ಅಂತ ಭಾವಿಸಿದ್ದೀನಿ. ನಮ್ಮ ಒಂದು ಮುಂದಿನ ವಿಡಿಯೋಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ.